ಹಲೋ ಜೂನಿಯರ್ಸ್, ವೆಲ್ಕಮ್ ಟು ಲರ್ನ್ ವಿತ್ ವೇದ. ಇವತ್ತು 8th ಸ್ಟ್ಯಾಂಡರ್ಡ್ನ ಸೆಕೆಂಡ್ ಲ್ಯಾಂಗ್ವೇಜ್ ಇಂಗ್ಲೀಷ್ ಫಸ್ಟ್ ಪೊಯಮ್ನ ಮಾಡ್ತಾ ಇದ್ದೀನಿ. ಸೊ ಬನ್ನಿ ಪೊಯಮ್ ಕಡೆ ನೋಡೋಣ. ಇದರಲ್ಲಿ ಹೋಗೋಕ್ಕಿಂತ ಮುಂಚೆ ವಿ ಆರ್ ಗೋಯಿಂಗ್ ಟು ಡಿಸ್ಕಸ್ ಅಬೌಟ್ ದಿ ಆಥರ್. ಸೊ ಆಥರ್ ಬಗ್ಗೆ ನಿಮ್ಗೆ ಎಲ್ಲಿ ಕೇಳಲ್ಲ. ಆ್ಯಸ್ ಐ ಟೋಲ್ಡ್ ಯು ಇನ್ ದಿ C.F. ಆ್ಯಂಡ್ರ್ಯೂಸ್ ಎ ಡೇ ಇನ್ ಆಶ್ರಮ್ ಲೆಸನ್ನಲ್ಲಿ ನಾನು ನಿಮ್ಗೆ ಹೇಳಿದ್ದೆ ಆಥರ್ ಬಗ್ಗೆ ಏನೂ ಕೇಳಲ್ಲ. ಮತ್ತು ಸೊ ನೀವು ಅವ್ರ ಬಗ್ಗೆ ತಿಳ್ಕೊಂಡಿದ್ರೆ ಒಳ್ಳೆಯದು. ಸೊ ದಟ್ ನಿಮಗೆ ಎವ್ಯಾಲ್ಯೂವೇಟರ್ ಯಾವಾಗಾದರೂ ಕರೆಕ್ಷನ್ ಮಾಡೋ ಎವ್ಯಾಲ್ಯೂವೇಟ್ರಿಗೆ ನಿಮ್ಮ ಮೇಲೆ ಒಂದು ಇಂಪ್ರೆಷನ್ ಇರಬೇಕು. ನನ್ನ ಆನ್ಸರ್ ಕ್ಲೀನಾಗಿ ಪ್ರೆಸೆಂಟೆಡ್ ವೇಯಲ್ಲಿರಬೇಕು. ಒಂದು ಪ್ರೆಸೆಂಟೇಷನ್ ಟೆಕ್ನಿಕ್ ಅದು ಆ್ಯಕ್ಚುಲಿ ಆಥರ್ ಮತ್ತು ಲೆಸನ್ ಆರ್ ಪೊಯಮ್ ನೇಮ್ ನೀವು ಬರೆದ್ರೆ ಅದು ಒಳ್ಳೆಯದು. ಸೊ ಲೆಟ್ ಅಸ್ ಡಿಸ್ಕಸ್. ಪೆನ್ ನೇಮ್ E.A. Shore. ಒರಿಜಿನಲ್ ನೇಮ್ ಲೂಯಿಸ್ ಎಬಿಟಾ. ಬಾರ್ನ್ September 9, 1926, ನ್ಯೂ ಮೆಕ್ಸಿಕೋ USA. ಸೊ ಪೆನ್ ನೇಮ್ ಅಂದರೆ ಏನಣ್ಣ ಅಂತ ಕೇಳ್ತೀರಾ. ಸೊ ಪೆನ್ ನೇಮ್ ಅಂದರೆ ಮೇಡಪ್ ನೇಮ್. ಇವಾಗ ಮೇಡಪ್ ನೇಮ್ ಅಂದರೆ ಏನಣ್ಣ ಅಂತ ಕೇಳ್ತೀರಾ. ಸೊ ಮೇಡಪ್ ನೇಮ್ ಅಂದರೆ ಅವ್ರು ಪಬ್ಲಿಷ್ ಮಾಡೋ ಬುಕ್ಸ್ಗೆ ಫುಲ್ ಹೆಸರು ಹಿಡ್ದಿರ ಆರ್ ಒರಿಜಿನಲ್ ಹೆಸರು ಹಿಡ್ದಿರ ಮೇಡಪ್ ನೇಮ್ ಅವರೇ ಒಂದು ಸ್ವತಃ ಕಂಡು ಹಿಡಿದಿರೋ ಅಂಥ ಒಂದು ಹೆಸರನ್ನ ಅವರು ಇಟ್ಕೊತಾರೆ ಬುಕ್ಸ್ ಮೇಲೆ ಹೆಸರಾಗೆ. ಸೊ ಅವರು ಬುಕ್ಸ್ ಮೇಲೆಲ್ಲ ಇದೇ ನೇಮ್ ಇರುತ್ತೆ, ಈ ನೇಮ್ ಇರಲ್ಲ. ಸೊ ಒರಿಜಿನಲ್ ನೇಮ್ ಬಂದುಬಿಟ್ಟು ಲೂಯಿಸ್ ಎಬಿಟಾ. ಸೊ ಇವ್ರು ಹುಟ್ಟಿದ್ದು September 9th, 1926 ಅಲ್ಲಿ ಇವರು ಹುಡ್ತಾರೆ. ನ್ಯೂ ಮೆಕ್ಸಿಕೋ USA ಹುಡ್ತಾರೆ ಇವರು ಸತ್ತು ಹೋಗಿದ್ದು July 21, 2014 ಅಟ್ ದಿ ಏಜ್ ಆಫ್ 87ಗೆ ಇವರು ಸಾಯ್ತಾರೆ. ಸೊ ನ್ಯಾಷನಾಲಿಟಿ ಅಮೇರಿಕಾ, ಎಸ್ಲೆಟಾ ಪ್ಯೂಬ್ಲೋ. ಸೊ ಈ ಸ್ಥಳದಲ್ಲಿ ಇವ್ರದ್ದು ನ್ಯಾಷನಾಲಿಟಿ ಅನ್ನೋದು, ಇವ್ರು ಬಿಲಾಂಗ್ ಹೋಗಿರೋದು ಅಮೇರಿಕಾಗೆ, ನ್ಯಾಷನಾಲಿಟಿ ಅನ್ನೋದು. ಸೊ ಆಕ್ಯುಪೇಷನ್, ಇವರೊಂದು ಆಥರ್, ಪೊಯೆಟ್, ಎಡ್ಯುಕೇಟರ್. C.F. ಆ್ಯಂಡ್ರ್ಯೂಸ್ ಕೂಡ ಎಡ್ಯುಕೇಟರೇ, ಇವರು ಎಡ್ಯುಕೇಟರೇ. ಸೊ ಓಕೆ, ನೋನ್ ಫಾರ್ ಆಥರ್ ಆಫ್ ಐ ಎಮ್ ಎ ಪ್ಯೂಬ್ಲೋ ಇಂಡಿಯನ್ ಗರ್ಲ್. ಸೊ ಇಷ್ಟು ನಿಮಗೆ ಆಥರ್ ಬಗ್ಗೆ ನಿಮ್ಗೆ ಎಲ್ಲಿ ಕೇಳಲ್ಲ, ಬಟ್ ತಿಳ್ಕೊಂಡಿರಿ ಇವರೇ ಬರೆದಿರೋದು ಅಂತ. ಸೊ ಶಾರ್ಟ್ ಸಮರಿ ಅನ್ನೋದು ನಾನು ಪ್ರೊವೈಡ್ ಮಾಡ್ತೀನಿ ಯಾವಾಗೂ, ಸೊ ದಟ್ ನಿಮಗೆ ಎಲ್ಲಾದರೂ ಎಕ್ಸಾಮ್ ಹೋಗೋಕ್ಕಿಂತ ಮುಂಚೆ ಒಂದು ಸ್ಮಾಲ್ ನಿಮಗೆ ಒಂದು ಗ್ಲಾನ್ಸ್ ಇರಲಿ ಅಂತ. ಸೊ ಬನ್ನಿ ಡಿಸ್ಕಸ್ ಮಾಡೋಣ. ದಿ ಪೊಯಮ್ ಬ್ಯೂಟಿ ಎಕ್ಸ್ಪ್ಲೈನ್ಸ್ ದ್ಯಾಟ್ ಬ್ಯೂಟಿ ಈಸ್ ಫೌಂಡ್ ಎವ್ರಿವೇರ್ ಅರೌಂಡ್ ಹಸ್ ಆ್ಯಂಡ್ ವಿತಿನ್ ಹಸ್. ಸೊ ಏನು ಹೇಳುತ್ತೆ ಬ್ಯೂಟಿ ಪೊಯಮಲ್ಲಿ ಏನಿದೆ ಅಂದರೆ, ಬ್ಯೂಟಿ ಈಸ್ ಫೌಂಡ್ ಎವ್ರಿವೇರ್, ಎಲ್ಲ ಕಡೆ ಬ್ಯೂಟಿ ಅನ್ನೋದಿದೆ. ಅರೌಂಡ್ ಹಸ್ ಆ್ಯಂಡ್ ವಿತಿನ್ ಹಸ್, ನಮ್ಮೊಳಗಡೆ ಬ್ಯೂಟಿ ಇದೆ, ಸುತ್ತಮುತ್ತ ಜಾಗದಲ್ಲಿ ಬ್ಯೂಟಿ ಅನ್ನೋದಿದೆ. ಸೊ ಬ್ಯೂಟಿ ಇಟ್ ಕ್ಯಾನ್ ಬಿ ಸೀನ್ ಡ್ಯೂರಿಂಗ್ ದ ಡೇ ಇನ್ ಸನ್ಲೈಟ್, ಟ್ರೀಸ್, birds, growing crops, and people working or celebrating. It can be heard at night through the sounds of wind, rain, singing. The poet also says that beauty lives in good deeds, happy thoughts, dreams, work, and rest. Thus, beauty exists in the nature, sounds, and the positive qualities of human life. ಸೊ ಇಲ್ಲಿ ಬ್ಯೂಟಿ ಪೊಯಮಲ್ಲಿ ಏನಿದೆ ಒಂದು ಬ್ರೀಫಾಗಿ ಹೇಳಬೇಕು ಅಂದರೆ, ಸುತ್ತಮುತ್ತ ಇರೋವಂಥ ಬ್ಯೂಟಿ ಬಗ್ಗೆ ಬರೆದಿರೋದು. ಎಲ್ಲೆಲ್ಲಿ ಬ್ಯೂಟಿ ಅನ್ನೋದಿದೆ, ನಾವು ಬ್ಯೂಟಿ ನೋಡ್ತೀವಿ, ಕೇಳ್ತೀವಿ, ನಾವು ಮಾಡೋ ಅಂಥ ಆ್ಯಕ್ಟಿವಿಟೀಸಲ್ಲಿ ಕೂಡ ಬ್ಯೂಟಿ ಎಲ್ಲಿದೆ ಅನ್ನೋದು ಪೊಯಮಲ್ಲಿ ಹೇಳಿದ್ದಾರೆ. ತುಂಬ ಬ್ಯೂಟಿಫುಲ್ ಆಗಿದೆ ಪೊಯಮು. ಬರೀ 3 ಸ್ಟ್ಯಾನ್ಜಾಸ್ ಬೇಗ ಮಾಡಿಕೊಂಡು ಮುಗಿಸ್ಬಿಡೋಣ ಕ್ಲಾಸ್ ಇವತ್ತು. ಸೊ ಬ್ಯೂಟಿ ಈಸ್ ಸೀನ್ ಇನ್ ದಿ ಸನ್ಲೈಟ್, ದಿ ಟ್ರೀಸ್, ದಿ ಬರ್ಡ್ಸ್, ಕಾರ್ನ್ ಗ್ರೋಯಿಂಗ್, ಆ್ಯಂಡ್ ಪೀಪಲ್ ವರ್ಕಿಂಗ್ ಆರ್ ಡ್ಯಾನ್ಸಿಂಗ್ ಫಾರ್ ದೇರ್ ಹಾರ್ವೆಸ್ಟ್. ಸೊ ಬ್ಯೂಟಿ ಈಸ್ ಸೀನ್, ಬ್ಯೂಟಿ ನಾವು ನೋಡಿದ್ದೀವಿ ಇನ್ ದಿ ಸನ್ಲೈಟಲ್ಲಿದೆ. ಎಲ್ಲಿದೆ? ಸನ್ಲೈಟಲ್ಲಿ ಬ್ಯೂಟಿ ಇದೆ. ಸೊ ಟ್ರೀಸಲ್ಲಿದೆ, ಬರ್ಡ್ಸಲ್ಲಿದೆ, ಕಾರ್ನ್ ಗ್ರೋಯಿಂಗ್ ಆ್ಯಂಡ್ ಪೀಪಲ್ ವರ್ಕಿಂಗ್. ಸೊ ನಾವೇನು ಕಾರ್ನ್ ಗ್ರೋ ಮಾಡ್ತೀವೋ ಅದರೊಳಗಡೆ ಬ್ಯೂಟಿ ಇದೆ. ಪೀಪಲ್ ವರ್ಕಿಂಗ್, ಜನ ಕೆಲಸ ಮಾಡೋದಲ್ಲ, ಆ ವರ್ಕಲ್ಲಿ ಬ್ಯೂಟಿ ಇದೆ, ಆ ವರ್ಕಲ್ಲಿ ಬ್ಯೂಟಿ ಇದೆ. ಆರ್ ಡ್ಯಾನ್ಸಿಂಗಲ್ಲಿ ಬ್ಯೂಟಿ ಅನ್ನೋದಿದೆ, ಬ್ಯೂಟಿ ಅನ್ನೋದು ಇದೆ. ಸೊ ಫಾರ್ ದೇರ್ ಹಾರ್ವೆಸ್ಟ್, ಸೊ ಪೀಪಲ್ ವರ್ಕಿಂಗ್ ಆರ್ ಡ್ಯಾನ್ಸಿಂಗ್ ಫಾರ್ ದೇರ್ ಹಾರ್ವೆಸ್ಟ್. ಇಲ್ಲೇನು ಅಂದರೆ ಈ ಮೀನಿಂಗ್ ಅರ್ಥ ಇದ್ರದ್ದೇನು ಅಂತ ಈ ಇರೋ ಸ್ಟ್ಯಾನ್ಸದಲ್ಲಿ ಏನು ಅರ್ಥ ಅಂದರೆ, ಸೊ ಕಾರ್ನ್ ಗ್ರೋಯಿಂಗ್, ನಾವೇನು ಕಾರ್ನ್ ಗ್ರೋ ಮಾಡ್ತೀವಿ. ಸೊ
ಕಾರ್ನ್ ಅಂದರೆ ಏನು, ಜೋಳ. ಜೋಳ ಇದರಲ್ಲಿ ಏನು ಗ್ರೋ ಮಾಡ್ತೀವಿ, ಪೀಪಲ್ ಅದಕ್ಕೋಸ್ಕರ ಕಷ್ಟ ಬಿದ್ದಿದ್ದಾರೆ. ಒನ್ಸ್ ಆ ಎಲ್ಲ ಕಾರ್ನ್ ಎಲ್ಲ ಗ್ರೋ ಆಗಿ ಅದು ಹಾರ್ವೆಸ್ಟ್ ಟೈಮ್ ಅಂದರೆ ಎಲ್ಲ ತೆಗಿಯೋ ಟೈಮಲ್ಲಿ, ಹಾರ್ವೆಸ್ಟಿಂಗ್ ಟೈಮಲ್ಲಿ ಆ ಜನ ಡ್ಯಾನ್ಸ್ ಮಾಡ್ತಾರೆ. ಸೊ ಆ ಇದರಲ್ಲಿ ಎಷ್ಟು ಬ್ಯೂಟಿನೆಸ್ ಇದೆ ಅನ್ನೋದು, ಅಂದರೆ ಆ ಬ್ಯೂಟಿ ಆ ಡ್ಯಾನ್ಸಲ್ಲಿ ಇರೋದು. ಸೊ ಅವ್ರಿಗಿರೋ ಕಷ್ಟದಲ್ಲಿ ಬ್ಯೂಟಿ ಇದೆ. ಸೊ ಅವರು ಎಲ್ಲ ಎಲ್ಲ ಕಡೆ ನಾವು ಇದರಲ್ಲಿ ಬ್ಯೂಟಿ ನೋಡ್ತೀವಿ. ಎಲ್ಲೆಲ್ಲಿ ನೋಡ್ತೀವಿ ಅಂದರೆ ಸನ್ಲೈಟಲ್ಲಿ ನೋಡ್ತೀವಿ, ದಿ ಟ್ರೀಸಲ್ಲಿ ನೋಡ್ತೀವಿ ಬ್ಯೂಟಿ, ದಿ ಬರ್ಡ್ಸಲ್ಲಿ ನೋಡ್ತೀವಿ. ಪಕ್ಷಿ ಹಾರಾಡ್ತಾ ಇದ್ರೆ ಎಷ್ಟು ಬ್ಯೂಟಿಫುಲ್ ಆಗಿರುತ್ತೆ ಅಂತ ಹೇಳ್ತೀವಿ. ಸೊ ಫಸ್ಟ್ ಸ್ಟ್ಯಾನ್ಸ ಮೀನಿಂಗ್ ಇದು. ಓಕೆ, ಸೊ ಸೆಕೆಂಡ್ ಸ್ಟ್ಯಾನ್ಸ, ಬ್ಯೂಟಿ ಈಸ್ ಹರ್ಡ್. ಬ್ಯೂಟಿ ನಾವು ನೋಡೋದೇ ಅಲ್ಲ, ನಾವು ಕೇಳಿಸ್ಕೊಳ್ತೀವಿ. ಬ್ಯೂಟಿನ ಕೂಡ ಕೇಳ್ಬೋದು. ಹೆಂಗೆ ಅಂತ ಪೊಯೆಟ್ ಹೇಳ್ತಾರೆ. ಇನ್ ದ ನೈಟ್, ಸೊ ರಾತ್ರಿ ಹೊತ್ತು, ವಿಂಡ್ ಸಿಂಗಿಂಗ್. ಸೊ ಇಲ್ಲಿ ವಿಂಡ್ ಹೆಂಗೆ ಸಿಂಗ್ ಮಾಡುತ್ತೆ ಅಂದರೆ, ವಿಂಡ್ ನಮಗೆ ತಣ್ಣ ಗಾಳಿ ಬರೋವಾಗ, ಆಚೆ ಕೂತ್ಕೊಂಡಿರೋವಾಗ ಆ ಪ್ಲೆಸೆಂಟ್ ಅಟ್ಮಾಸ್ಫಿಯರಲ್ಲಿ ಸ್ಲೋ ಆಗಿ ಗಾಳಿ ಬರ್ತಾ ಇದ್ರೆ ನಮ್ಗೆ ಎಷ್ಟು ಚೆನ್ನಾಗಿ ಅನಿಸುತ್ತೋ, ನಮ್ಮ ಮನ್ಸಿಗೆ ಎಷ್ಟು ತೃಪ್ತಿಯಾಗಿರುತ್ತೋ, ಎಷ್ಟು ತಣ್ಣಗೆ ಗಾಳಿ ಬರ್ತಾ ಇದೆ ಅಲ್ವಾ ಅಂತ ನಾವು ಅನ್ಕೊತೀವಲ್ವಾ. ಸೊ ಆ ಟೈಪ್ ವಿಂಡ್ ಸಿಂಗಿಂಗ್. ಸೊ ವಿಂಡ್ದು ವಾಯ್ಸು. ಮತ್ತು ರೈನ್ ಫಾಲಿಂಗ್, ಮಳೆ ಬೀಳೋವಾಗ. ಆರ್ ಎ ಸಿಂಗರ್ ಚಾಂಟಿಂಗ್, ಒಂದು ಸಿಂಗರ್ ಹಾಡಾಡ್ತಾ ಇರೋವಾಗ. ಎನಿಥಿಂಗ್ ಇನ್ ಅರ್ನೆಸ್ಟ್. ಸೊ ಇಲ್ಲಿ ಅರ್ನೆಸ್ಟ್ ಅಂದರೆ ಏನು ಅಂದರೆ, ಸಿನ್ಸಿಯರ್ ಆಗಿ ಕಾನ್ಸಂಟ್ರೇಟ್ ಮಾಡಿ ವರ್ಕ್ ಮಾಡೋದನ್ನು ನಾವು ಅರ್ನೆಸ್ಟ್ ಅಂತೀವಿ. ಸೊ ಇಲ್ಲಿ ಸಿಂಗರ್, ರಾತ್ರಿ ಸಿಂಗರ್ ಹಾಡ್ತಾ ಇರೋದು, ಅದನ್ನು ಕೇಳಿಸ್ಕೊತಾ ಇದ್ದರೆ ಎಷ್ಟು ತೃಪ್ತಿಯಾಗಿದೆ. ಸೊ ಮಳೆಯ ಸೌಂಡ್ ಎಷ್ಟು ಚೆನ್ನಾಗಿದೆ. ಸೊ ಎನಿಥಿಂಗ್, ಯಾವುದೇ ಒಂದು ಕಾನ್ಸಂಟ್ರೇಟ್ ಮಾಡ್ತಾ ಇರೋವಂಥ ಒಂದು ವರ್ಕಲ್ಲಿ ಎಷ್ಟು ಬ್ಯೂಟಿಫುಲ್ ಆಗಿದೆ ಅನ್ನೋದು ನಾವು ನೋಡ್ತೀವಿ. ಅದರಲ್ಲಿ ಕೂಡ ನಾವು ಬ್ಯೂಟಿ ಅನ್ನೋದು ನೋಡ್ತೀವಿ. ಸೊ ಥರ್ಡ್ ಪ್ಯಾರಾಗ್ರಾಫ್, ಬ್ಯೂಟಿ ಈಸ್ ಇನ್ ಯುವರ್ ಸೆಲ್ಫ್. ಸೊ ಇಲ್ಲಿ ಪೊಯೆಟ್ ಏನು ಹೇಳ್ತಾರೆ ಅಂದರೆ, ಬ್ಯೂಟಿ ನಿಮ್ಮೊಳಗಡೆನೇ ಇದೆ. ಗುಡ್ ಡೀಡ್ಸ್, ಒಳ್ಳೆ ಕೆಲಸಗಳು ಮಾಡೋದ್ರಲ್ಲಿ. ಹ್ಯಾಪಿ ಥಾಟ್ಸ್, ಒಳ್ಳೆ ಥಾಟ್ಸ್. ನಾವು ಯಾವಾಗ ಒಳ್ಳೆ ಥಾಟ್ಸ್ ಇಟ್ಕೊತೀವೋ ಅದ್ರದ್ದು ಬ್ಯೂಟಿನೆಸ್ ಎಷ್ಟಿದೆ, ಅದರಿಂದ ನಾವು ಮಾಡೋ ವರ್ಕ್ಸ್ ಎಷ್ಟು ಬ್ಯೂಟಿಫುಲ್ ಆಗಿರುತ್ತೆ. ದಟ್ ರಿಪೀಟ್ ದೆಮ್ಸೆಲ್ವ್ಸ್, ಅದನ್ನೇ ನಾವು ರಿಪೀಟ್ ಮಾಡ್ತಾ ಇರ್ತೀವಿ. ಇನ್ ಯುವರ್ ಡ್ರೀಮ್ಸ್, ಸೊ ನಮ್ಮ ಡ್ರೀಮ್ಸಲ್ಲಿ ಒಳ್ಳೆ ಬ್ಯೂಟಿನೆಸ್ ಇರುತ್ತೆ. ನಾವು ಏನು ಡ್ರೀಮ್ ಮಾಡ್ತೀವೋ, ನಾವು ಏನು ಡ್ರೀಮ್ ಅನ್ನೋದು ಒಂದು ಕೈಂಡ್ ಆಫ್ ಥಾಟ್ ಅಂತಲೇ ಹೇಳ್ಬೋದು. ಸೊ ನಾವು ಏನು ಡ್ರೀಮ್ ಮಾಡ್ತೀವಿ, ಆ ಡ್ರೀಮ್ ಎಷ್ಟು ಬ್ಯೂಟಿಫುಲ್ ಆಗಿದೆ, ನಮ್ಮ ಕೆಲಸದಲ್ಲಿದೆ ಬ್ಯೂಟಿನೆಸ್ಸು. ಆ್ಯಂಡ್ ಈವನ್ ಇನ್ ಯುವರ್ ರೆಸ್ಟ್. ಸೊ ನಾವು ಮಲಗಿರೋವಾಗ, ನಾವು ರೆಸ್ಟ್ ತಗೊಳೋವಾಗ ಕೂಡ ನಮ್ಗೆ ಬರೋ ಅಂಥ ಥಾಟ್ಸ್ ಕೂಡ ಬ್ಯೂಟಿನೆಸ್ನ ತೋರಿಸುತ್ತೆ ಅಂತ ಇಲ್ಲಿ ಪೊಯೆಟ್ ಹೇಳ್ತಾರೆ. ಸೊ ಇಷ್ಟಿಗೆ ನಿಮ್ಮ 3 ಸ್ಟ್ಯಾನ್ಸಸ್ ಆಫ್ ಪೊಯಮ್ ಮುಗಿಯುತ್ತೆ. ಐ ಹೋಪ್ ನಿಮ್ಗೆ ಅರ್ಥ ಆಗಿದೆ. ಸೊ ಈ ಪಿ ಪಿ ಟಿನ ನಾನು ಕೆಳಗಡೆ ನಿಮಗೆ ಡಿಸ್ಕ್ರಿಪ್ಷನೆಲ್ಲ ಹಾಕಿರ್ತೀನಿ. ಸೊ ನೋಡಿ. ಅಷ್ಟೊತ್ತವರೆಗೂ ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್.